ಮಕ್ಕಳಿಗೆ ಇನ್ನ ಮದುವೆ ವಯಸ್ಸು ಮಿಕ್ಕತೈತಿ. ಏನಾರ ಯಾಕಾಗ್ಲಿ ಅವ್ರಿಗೆ ರೊಕ್ಕ ಕೊಡ್ರಿ ಅಂದ್ರ ಈ ವರ್ಷರ ಮಕ್ಕಳ ಮದುವೆ ಆಕ್ಕೈತಿ. ಅಷ್ಟ ಅಲ್ರಿ, ಒಂದು ನಾಳದಾಗ ನೀರಿಗೆ ಹೋಗಿ ನಿಂತ್ರು ಅದ, ಒಂದು ಗೇಣಿ ಹಿಟ್ಟು ಹಾಕ್ಸ್ಕೊಂಡ್ ಬರಕ್ ಹೋದ್ರು ಅದ, ಒಂದು ಬಸ್ ಸ್ಟ್ಯಾಂಡ್ ಬಸ್ಸಿಗೆ ನಿಂತ್ರು ಅದ, ರೇಷನ್ ಅಂಗಡಿಗೆ ರೇಷನ್ ತಗೊಂಡಾಕ ಹೋದ್ನಿ ಅಂದ್ರ ಅಲ್ಲಿ ಒಂದ ಪ್ರಶ್ನೆ, ಏನ ಲಕ್ಷ್ಮಕ್ಕ ಚಿಂತೆ ಬಿಟ್ಟು ಗಂಡ ಹೆಂಡತಿ ಕುಂತು ಬಿಟ್ಟಿರಿ, ಈ ವರ್ಷರ ಮಕ್ಕಳ ಮದುವೆ ಮಾಡೋ ವಿಚಾರ ಐತೋ ಏನ್ ಇಲ್ಲೋ ಅಂತಾರ. ಹಿಂಗಾಗಿ ಇತ್ತಿತ್ಲಾಗ ಹೊರಗೆ ಹೋಗುದ ಬೇಡ ಅಂತ ಅನಿಸ್ಬಿಟ್ಟೈತಿ. ಗಂಗಿ, ನಾಯಿ ಬೊಗಳ್ತೈತೆ ಅಂತ ಹೇಳಿ ದೇವಲೋಕ ಹಾಳಾಗಂಗಿಲ್ಲ. ಏನ ಬೊಗಳೋರು ಬೊಗಳ್ತಾನ ಇರ್ತಾರ. ನಾವು ಮಕ್ಕಳ ಮದ್ವಿ ಮಾಡ್ಬೇಕಂತ ಎಲ್ಲಾ ತರ ಪ್ರಯತ್ನ ಪಡಾಕತ್ತೀವಿ. ಅದು ಜನರಿಗೆ ಗೊತ್ತಿರಂಗಿಲ್ಲ. ಅವ್ರ ಮಾತನ್ನ ಅಷ್ಟು ತಲೆ ಕೆಡಿಸ್ಕೊಬಿಡ. ನೀ ಅಂದಂಗ ಆ ಏಜೆಂಟ್ಗ ರೊಕ್ಕ ಕೊಟ್ಟೇ ಬಿಡ್ತೇನಿ. ಎತ್ತಾಗರ ಯಾಕಾಗ್ಲಿ 5 ಮಂದಿದು ಮದುವೆ ಆತಂದ್ರ ಅಷ್ಟೇ ಸಾಕ. ಆಗಲೇ ಪಾಪ ಚಾ ಕೇಳಿದ್ರಿ, ತಡ್ರಿ ನಿಮಗೆ ಚಾ ಮಾಡ್ಕೊಂಡು ಬರ್ತೇನೆ. ಆತ್ ತಗೋ ಗಂಗಿ. ಅದಕ್ಕ ಒಟ್ಟು ಚಾ ಪುಡಿನ ಹೆಚ್ಚಿಗೆ ಹಾಕಿ ಸ್ಟ್ರಾಂಗ್ ಮಾಡ. ಇದಕ್ಕ ಅಂದಾರ ನೋಡ ಮಾರಯ್ಯ, ಇರ್ಲಾರ್ದ ಇಲ್ಲಿ ಬಿಟ್ಕೊಂಡ್ರು ಅಂತ ಸುಮ್ಮನೆ ಚಾ ಮಾಡಾಕ ಹೊಂಟಿದ್ಲು. ಬಾಯಿ ಮುಚ್ಕೊಂಡು ಇರುದು ಬಿಟ್ಟು ಪುಡಿ ಹೆಚ್ಚಿಗೆ ಆತಂದೆ. ಎಲ್ಲಕ್ಕಿಗೆ ಸಿಟ್ಟು ಬಂತ ಏನ. ಅಂದಂಗ ನೋಡ್ ಮಾರಯ್ಯ, ಇವತ್ತ ಚಾ ಕುಡಿದ ಮನೆಯಿಂದ ಹೊರಗೆ ಹೋಗ್ಬೇಡ, ಮನ್ಯಾಗ ಕುಂದ್ರು ಏನ ಮಕ್ಕಳು ಬರ ಹೊತ್ತಾತ. ಅದ್ರಾಗ ಆ ಏಜೆಂಟ್ಗ 5-5 ಸಾವಿರ ಅಂತ 25,000 ರೂಪಾಯಿ ಕೊಡಾಕ್ ಕುಂತಿದಿ. ಹಂಗ ಆಟನ ಬಂದಿಂದ ಹುಡುಗರಿಗೆ ಹೇಳ, ಕನ್ನೆ ನಿಮ್ಮ ತಕ್ಕಂಗ ಅದಾವ, ನೋಡ್ಬೇಕ, ಹ್ಞೂ ಅನ್ಬೇಕ, ಮದ್ವಿ ಮಾಡ್ಕೋಬೇಕ ಅಂತೇಳಿ ಕಡ್ಡಿ ತುಂಡಾದಂಗ ಹೇಳ. ಇವರೆಲ್ಲಾರ್ದು ಇಷ್ಟ ಕಷ್ಟ ಕೇಳ್ಕೊಂತ ಕುಂತ್ರ ಮದ್ವಿ ಮಾಡ್ದಂಗ. ಆತ್ ತಗೋ, ಚಾ ತಗೊಂಬ. ಮಗ ನಿನ್ನ ಅವನ ನೀನ ನನ್ನ ಮಕ್ಕಳು ಇಷ್ಟ ಕಷ್ಟ ಕೇಳಬಾರ್ದಂತ ಇದ ತಪ್ಪ ಮಾಡಿದ್ದಕ್ಕ ನಮ್ಮಪ್ಪ ನಾ ಇವತ್ತ ನವನ ನೀನ ಗಿಡ್ಡ ಮೂಳಿನ ಕಟ್ಕೊಂಡ ಅನುಭವಿಸಾಕತ್ತೇನಿ. ನಮ್ಮ ಕಾಲದಾಗ ಏನ ಹಿರಿಯರ್ ಮಾಡ್ಯಾರ ಅಂತ ಹೊಂದ್ಕೊಂಡು ಹೋಗ್ತಿದ್ವಿ. ಈಗಿನ ಕಾಲ ಹಂಗಿಲ್ಲ. ಹುಡುಗ ಹುಡುಗಿನ ನೋಡಿ ಒಪ್ಕೋಬೇಕು, ಹುಡುಗಿ ಹುಡುಗನ್ ನೋಡಿ ಒಪ್ಕೋಬೇಕು. ಆಮೇಲೆ ಈಗೊಂದು ಹೊಸ ಪ್ಯಾಸನ ಎಲ್ಲ ಆಗಿ ಮದ್ವಿ ಛತ್ರ ಆಗಿ ಹುಡುಗಿನೂ ಆಗಿ ತಾಳಿ ಕಟ್ಟುತ್ತಿರ್ತಾರ. ಅವಾಗ ಹುಡುಗ 1 ನಿಮಿಷ ತಡೀರಿ ಅಂತೇಳಿ, ನೋಡು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಾಕುಂತಾನಿ, ನಿನಗ ಮನಸ್ಸೈತಿಲ್ಲ, ಹ್ಞೂ ಅಂತೀಯನ, ಹ್ಞೂ ಅಂದ್ರ ಕಟ್ತಾನಿ, ಇಲ್ಲಾದ್ರ ಇಲ್ಲ ಅಂತಾರ. ಅಲ್ಲ, ನನಗ ಒಂದ್ ಅರ್ಥ ಆಗಂಗಿಲ್ಲ. ಹಂಗಾದ್ರ 1 ತಿಂಗಳಕ್ಕಿಂತ ಮುಂಚೆ ಅದೇನ ಹೋಗ್ತಾರಲ್ರಿ ನೀರಾಗ, ಏನ್ರಿ ಅದು ಪ್ರೀ ವೆಡ್ಡಿಂಗ್ ಅಂತ್ರಿ. ಅದು ದೊಡ್ಡ ಅಂಗಿ ಹಾಕೊಳ್ಳೋದು, ಗುಡ್ಡದ ಮ್ಯಾಗ ನಿಂದ್ರದು, ಹಡಗದಾಗ ಹೋಗೋದು, ಗುಡಿಯಾಗ ಲಂಗ ಜಂಪರ್ ಹಾಕಿ ಹಾಕೊಂತಾಳ, ಅವ ಪೈಜಾಮ ಜುಬ್ಬ ಹಾಕೊಂತಾನ. ಹೊಂತವೆಲ್ಲಾನು ಮದ್ವೆಯಾಗ ಟಿವಿಯಾಗ ಹಚ್ಚಿ ಮಂದಿನ ಕುಂದಿಸ್ಬಿಟ್ಟಿರ್ತಾರೆ. ಅವರ ಅಂತ ಚಂದ ಇರ್ತಾವು, ಪಿಕ್ಚರ್ ನೋಡ್ದಂಗ ಆಕತಿ. ಅದನ್ನ ನೋಡ್ಕೊಂತ ಮಂದಿ ತಾಳಿ ಕಟ್ಟೋದು ನೋಡೋದೇ ಇಲ್ಲ. ನಾವು ಹುಚ್ಚು ಸೊಳೆ ಮಕ್ಕಳ, ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ, ಯಾವ್ದೇ ಒಂದ್ ಸಿಕ್ಕಿದ್ದು ಕಟ್ಕೊಂಡು ಬಂದು ಅನುಭವಿಸಾಕತ್ತೇವಿ. ತಗೊಂಡ್ ಬಾ. ಚಾ ಕುಡಿ ಮಠ ಒಂದಿಟ್ಟು ಸುಮ್ಮನೆ ನಿಂದ್ರೆ ಯಾವಾಗ ನೋಡಿದ್ರ ಅವಾಗ ಬಟ 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 ಹಚ್ಚಿ ಬಿಟ್ಟಿರ್ತೀಯಲ್ಲ. ಅಲ್ಲೇ ಅಲ್ಲೇ ಒದ್ರಿ ಬೇಡಲಿ, ಒಟ್ಟು ಚಾ ಕುಡಿಯಾಕ ಕುಂತಾನಿ, ಸಮಾಧಾನಲೇ ಕುಡಿಯಾಕ ಕೊಡು. ಚಾ ಕುಡಿ ಯಾರು ಬೇಡ ಅಂದ್ರೆ ಮಕ್ಕಳೆಲ್ಲರೂ ಮನೆಗೆ ಬಂದಾರ, ತಮ್ಮ ಕೋಲ್ಯಾಗ ಕುಂತಾರ. ಚಾ ಕುಡಿಯೋದಾಗಿಂದ ಕರಿ ಅವ್ರನ್ನ ಕರೆದು ಫಿಕ್ಸ್ ಆಗೈತೆ ಅಂತ ಹೇಳ್ಬಿಡು. ಏನ ಬಿಡ ಬಿಡ ಈ ವರ್ಷ ಮಾಡಿ ಮುಗ್ಸನ್ ಮಾರಯ್ಯ. ಹಂಗಾರ ಉಷ್ಟ್ರು ಕರೆದ ಬಿಡು, ಮಾತಾಡಿ ಬಿಡೋಣ. ಯಪ್ಪ ಕರದಿ ಅಂತ ನೋಡ್ರಿಪ್ಪ, ವೀರೇಶ, ಸುರೇಶ, ರಮೇಶ, ಪ್ರಕಾಶ, ಗಿರೀಶ, ನಿಮ್ಮೆಲ್ಲರಿಗೂ ಹುಡುಗಿ ಹುಡುಕೇವಿ. ನಮಗ ಮನಸ್ಸಿಗೆ ಬಂದತಿ. ಆದ್ರೆ ಆ ಹುಡುಗಿಯರು ನಿಮ್ಮನ್ನು ನೋಡ್ಬೇಕಲ್ಲ, ಅದಕ್ಕೆ ಒಂದು ದಿನ ಎಲ್ಲರೂ ರಜಾ ಹಾಕ್ರಿ, ಹೋಗಿ ಕನ್ನೆ ನೋಡ್ಕೊಂಡು ಬರೋಣಂತ. ಅಲ್ಲಯ್ಯಪ್ಪ, ಆ ಹುಡುಗಿಯರು ನಮ್ಮನ್ನು ನೋಡ್ಬೇಕಂತ. ನಾವು ಮದ್ವಿ ಮಾಡ್ಕೊಳ್ಳೋರು ಕನ್ನೆ ನೋಡೋದು ಬೇಡನ? ಲೇ ಮುಂಬಸೋಳೆ ಮಗನ, ಕನ್ನೆ ನೋಡಾಕ ಹೊಕ್ಕಿಯಲ್ಲ, ಕಣ್ಣ ಮುಚ್ಕೊಂಡು ಕುಂದಿರ್ತೀನ, ನೋಡ್ತೀನ ಇಲ್ಲ ಹುಡುಗಿ ಮಕ್ಕನ? ನಾ ಏನ ಕಣ್ಣ ಮುಚ್ಕೊಂಡು ಕುಂದ್ರಂಗಿಲ್ಲ. ಆದ್ರೆ ಅಣ್ಣ, ಮೊದ್ಲ ನಿನ್ ಲವರ್ ಮದುವೆ ಆಗೈತಿ ನಿನ್ನೆ. ಆ ಫೀಲಿಂಗ್ನ್ಯಾಗ ನೀ ಹುಡುಗಿ ಮುಖ ಹೆಂಗ ನೋಡ್ತೀಯ? ತಮ್ಮ, ನಾನೇನ ಹಳೆ ಕಾಲದ ದೇವದಾಸನ ಮಾಡಿ ನೀನು ಲವರ್ ಮದುವೆ ಆದ್ರ ನಡಿಯತ್ತಾಗ ಅಂದ್ಯ. ಏನ ನೀನು ಒಂದಿಟ್ಟು ಫೀಲಿಂಗ್ನ್ಯಾಗ ಆತ್ಯ. ಇವತ್ತ ನಮ್ಮಪ್ಪ ನನ್ನ ಹುಡುಗಿ ಹುಡುಕ್ಯಾನ, ಆಕಿಗೂ ಸವಾಲಿಗೆ ಸವ್ವಾ ಸೇರ್ ಅನ್ನಂಗ
ಮದ್ವಿ ಮಾಡ್ಕೊಂಡ ತೋರ್ಸೇ ಬಿಡ ಮಗ ನಾನ. ಹೌದು ತಮ್ಮ, ಜೀವನದಾಗ ಲವ್ ಮ್ಯಾರೇಜ್ ಮಾಡ್ಕೋತೀನಿ ಅಂತ ಇಷ್ಟು ಉದ್ದ ಲೆಕ್ಚರ್ ಕೊಡ್ತಿದ್ದಿ. ಆ ಈಗೇನಾತ ಅರೇಂಜ್ ಮ್ಯಾರೇಜಿಗೆ ಖುಷಿಯಾಗಿ ಅಲ್ಲ? ಏ ಅಣ್ಣ, ಏನಾರ ಯಾಕಾಗ್ಲಿ ನಾ ಮಾತ್ರ ಜೀವನದಾಗ ಲವ್ ಮ್ಯಾರೇಜ್ ಮಾಡ್ಕೋತೀನಿ. ಏನ ಸುಮ್ಮನೆ ಅಪ್ಪನ ಕಾಟಕ್ಕೆ ಮಕ್ಕದ ಮ್ಯಾಗ ನಗಿ ಇಟ್ಕೊಂಡು ಹ್ಞೂ ಅಂದೇನಿ. ಯಪ್ಪ ನಾನಂತೂ ರೆಡಿ. ಲೇ ಬೋಸ್ಡಿ ಮಗನ, ಎಷ್ಟು ಬಿಸಿಲೈತಿ. ಹಾ ಈಗೂ ಆ ಕಣ್ಣ ಆಪರೇಷನ್ ಆದರಂಗ ಆ ಕರೆ ಚಸ್ಮಾ ತೆಗಿಲಿ. ಹೌದಯ್ಯಪ್ಪ, ಆ ಕರೆ ಚಸ್ಮಾ ನೋಡಿದ್ರ ಕಣ್ಣು ಆಪರೇಷನ್ ಆದರಂಗ ಐತಿ ನೋಡು. ಕಣ್ಣೆ ನೋಡೋದಿನ ಓದನ್ ತೆಗೆದಿಟ್ಟು ಬಿಡು, ಹಾಕೋಬೇಡ. ಹಿಂದಗಡೆ ಹುಡುಗ ಕಣ್ಣಿಲ್ಲ ಏನ ಅಂದ ಕಣ್ಣೆ ಕೊಡಾಕ ಒಲ್ಲೆ ಅಂದ್ಗಿಂತಾರ. ಯಾ ಹೋಗಬೇ ಯವ್ವ, ಇದು ಬಿಸಿಲಾಗ ಹಾಕೊಳ್ಳೋದ ಕೂಲಿಂಗ್ ಗ್ಲಾಸ್ ಅದ. ಕಣ್ಣು ಬಿಸಿಲಿಂತ್ರ ಉರಿತಾವಲ್ಲ, ಅದಕ್ಕೆ ತಣ್ಣಗ ಮಾಡ್ತತಿ. ಯಪ್ಪ ನೀ ಅಂದ್ ಹೇಳ್ತಿ ಅಂದ ಹೋಗುನಂತ. ನಾನು ಆಫೀಸಿಗೆ ಅವತ್ತೊಂದು ದಿನ ರಜಾ ಹಾಕ್ತೀನಿ. ಶಭಾಷ್ ಮಗನ, ಇದು ನೋಡಪ್ಪ ಅಪ್ಪ ಹುಟ್ಟಿದ ಮಾತಂದ್ರ. ಯಪ್ಪ ಅದು ನನಗೆ ಈಗ ಮದುವೆ ಅರ್ಜೆಂಟ್ ಇದ್ದಿದ್ದಿಲ್ಲ. ಯಪ್ಪ ನಿನಗ ಮದುವೆ ಅವಸರಿಲ್ಲ, ಗೊತ್ತೈತಿ ನನಗ. ಪಾಪ ಸಣ್ಣ ವಯಸ್ಸು, ನಮಗ ವಯಸ್ಸಾಗತ್ತಾವಲ್ಲ, ಅದಕ್ಕ ನಮ್ದ ಅರ್ಜೆಂಟ್ ಮಾಡ್ಬೇಕನ್ನೋದು. ವೀರೇಶ, ದೊಡ್ಡವಾಗಿ ನೀನ ಹಿಂಗಂದ್ರ ಹೆಂಗ? ಹುಡುಗರು ಹಿಂದ 4 ಮಂದಿ ಅದಾರ. ಅವ್ರ ಜೀವನ ವಿಚಾರ ಮಾಡಿಯಾ? ನೀ ಹೇಳ್ದಂಗ ಅವ್ರಿಗೆ ಹುಡುಗಿ ಹುಡುಕಾಕ್ ಹೋದ್ರ ಹಿರೇ ಅಣ್ಣಂದು ಮದ್ವಿ ಮಾಡ್ರಿ ಮೊದ್ಲ, ಆಮೇಲೆ ಬೇಕಂದ್ರ ಉಳ್ಕಿದವ್ರಿಗೆ ನಮ್ಮ ಹುಡುಗಿನ ತೋರಿಸ್ತೀನಿ ಅಂತಾರ. ನೋಡ್ ವೀರೇಶ, ಈ 4 ಮಂದಿ ಭವಿಷ್ಯ ನಿನ್ನ ಮದ್ವಿ ಕೂಡ ಕೂಡೈತಿ. ಇವ್ರನ್ನ ಉದ್ಧಾರ ಮಾಡೋದು ಬಿಡೋದು ನಿನ್ನ ಕೈಯಾಗ ಐತಿ. ಅಣ್ಣ ಪ್ಲೀಸ್ ನಮಗೋಸ್ಕರ ಹ್ಞೂ ಅಣ್ಣ. ಅಣ್ಣ ಈ ಚಶ್ಮಾ ಎದಕ್ಕೆ ಹಾಕೋತೇನಂತ ಮಾಡಿ ಕಣ್ಣಿನ ತಳಗ ನೀರ್ಗೆ ಬಿಡಾಕತ್ತಾವ, ವಯಸ್ಸು ಹೊಂಟತಿ. ನಮ್ಮ ಸಂಬಂಧ ಹ್ಞೂ ಅಣ್ಣ. ಹೌದಣ್ಣ, ನಂದು ಮಾತ್ರ ಎಮರ್ಜೆನ್ಸಿ ಐತಿ. ದಯಮಾಡಿ ನಾ ಎನಿ ಕಂಡೀಷನ್ ಈ ವರ್ಷ ಮದ್ವಿ ಮಾಡ್ಕೊಳಬೇಕ, ಇಲ್ಲಂದ್ರ ನಾ ಸೋತಂಗ ಆಕೈತಿ. ಅಣ್ಣ ಅಪ್ಪ ಹೆಂಗೆ ಹೇಳ್ತಾನೋ ಹಂಗ ಕೇಳು. ನೋಡ್ರಿಪ್ಪ, ನಾಳೆ ಆಫೀಸ್ಗೆ ಹೋಗಿರಲ್ಲ, ನಾಡ್ದಕ್ಕ ಸೂಟಿ ತಗೊಂಡು ಬಿಡ್ರಿ. ಬಡ ಬಡ ಹೋಗಿ ಕನ್ನೆ ನೋಡ್ಕೊಂಡು ಬಂದ್ರಾತ. ಆತು ತಗೋರಿಪ್ಪ, ಎಲ್ಲಾರು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬರ್ರಿ, ಅಡಿಗೆ ತಣ್ಣಗಾಕತಿ. ಗಂಗಿ ನಡಿ, ತಾಟ್ ಹಚ್ಚ, ಹೊಟ್ಟಿ ಭಯಂಕರ ಹಸ್ತಾವ. ಬರ್ರಿ. ಆಹಾ ನಮ್ಮ ಮದ್ವೆ ಅಂತೆ, ಓಹೋ ನಮ್ಮ ಮದ್ವೆ ಅಂತೆ. ಗೆಲ್ಲ ನನಗ ಮೋಸ ಮಾಡಿ ಇನ್ನೊಬ್ಬವನ್ ಕಟ್ಕೊಂಡಿಲ್ಲ. ಹಾ ನಿನಗಂತ ಹೇಳಿ ಎಷ್ಟು ರೊಕ್ಕ ಹಾಳು ಮಾಡಿ, ಹಾ ಮನ್ಯಾಗ ಸುಳ್ಳು ಹೇಳಿ ಆಫೀಸ್ನ್ಯಾಗ ರಜಾ ಹಾಕಿ ನಿನಗ ಎಷ್ಟೆಲ್ಲ ಮಾಡಿದೆ ನಾನು. ನನ್ನ ಬಿಟ್ಟು ಇನ್ನೊಬ್ಬವನ ಕೈಲಿ ತಾಳಿ ಕಟ್ಕೊಂಡಿಲ್ಲ, ಅದಕ್ಕ ಸರಿಯಾದ ಸೇಡ ತೀರಿಸ್ಕೊಂತಾನಿ. ನೋಡ ನೀನ. ಎಣ್ಣ ಎಣ್ಣ ಅಲ್ಲ, ಎಲ್ಲಂತೂ ಅಭಿಪ್ರಾಯ ಕೇಳಿದ ನಮ್ಮಪ್ಪ, ನನಗೆ ಮಾತ್ರ ಆರ್ಡರ್ ಮಾಡಿ ಹೋದ. ಇದಕ್ಕೆಲ್ಲ ಒಂದು ಪರಿಹಾರ ಕಂಡು ಹಿಡಿಲೇಬೇಕು. ಅಯ್ಯೋ ನನ್ನ ಪಜೂತಿ ಏನ್ ಹೇಳಿ, ನಮ್ಮ ಕಾಲೇಜ್ನಾಗ ಒಂದು ಹುಡುಗಿನ ನಾವು ಮಾಡೀನಿ. ಈಗ ಆಕಿನ ಬಿಟ್ಟು ಬೇರೆದಕ್ಕಿ ಕೂಟ ಮದಿವಿ ನನ್ನ ಕೈಲೇ ಸಾಧ್ಯ ಇಲ್ಲ. ಅಪ್ಪ ಅವನ ಮಾತು ತೆಗೆದು ಹಾಕಾಕ ಆಗುದಿಲ್ಲ. ನಮ್ಮ ಹಣ್ಣುಗಳ ಭವಿಷ್ಯ ನನ್ನ ಕೈಯಾಗ ಐತಿ. ಏನ್ ಮಾಡಿ ಅಂತ ತಿಳಿಯುವಂತ. ನಾಳೆ ಹೋಗಿ ಅಕ್ಕಿ ಕೂಡ ನಾನೇ ಮಾತಾಡಿ ಇನ್ನು ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಮ್ಮಿಬ್ರು ಪ್ರೀತಿಗೆ ದ ಎಂಡ್ ಮಾಡಿ ಬರ್ತೇನೆ. ನೋಡಿರಲ್ಲ ಸ್ನೇಹಿತರೆ, ಈ ಕಥೆ ಬಹಳ ಚಂದ ಐತಿ. ದಯಮಾಡಿ ಯಾವುದೋ ಒಂದು ಎಪಿಸೋಡ್ ಅನ್ನ ಮಿಸ್ ಮಾಡ್ದಂಗ ನೋಡ್ರಿ, ಅಂದ್ರ ಕಥೆ ನಿಮಗೆ ಅರ್ಥ ಆಕೈತಿ. ಸ್ನೇಹಿತರೆ ವೀಕ್ಷಕರೇ, ಪ್ರತಿ ಒಂದು ವಿಡಿಯೋದಲ್ಲಿ ಪದೇ ಪದೇ ತಮ್ಮ ಕೇಳ್ಕೊತೀನಿ, ದಯಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ರಿ. ಅಂದ್ರ ಮುಂದಿನ ಕಥೆ ಮಾಡಾಕ ನನಗೆ ಅನುಕೂಲ ಆಕೈತಿ. ಹಂಗ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ, ಹಂಗ ಲೈಕ್ ಮಾಡ್ರಿ. ಇಷ್ಟ ಆಗಿದ್ರೆ ಮಾತ್ರ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮಾತ್ರ ನಮಗೆ ಮುಂದುವರಿಯೋಕೆ ಸಾಧ್ಯ. ಸ್ನೇಹಿತರೆ ದಯಮಾಡಿ ತಮ್ಮೆಲ್ಲರ ಸಪೋರ್ಟ್ ಅನ್ನ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ಗೆ ಕೊಡ್ರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಮ್ಮಪ್ಪ ನನ್ನ ಮದುವೆ ವಿಷಯನ ಮಾತಾಡೋಕ್ಕಿಂತ ಮುಂಚೆ ನನ್ನ ಮದುವೆ ತಯಾರಿ ನಾನು ಮಾಡ್ಕೋಬೇಕ. ಎಲ್ಲದಿಯ ಬಾಯಿಲೆ ದೌಡ. ಏನಾತ ನೋಡ, ಇದ ಒಳ್ಳೆ ಅವಕಾಶ. ಇವ್ರ 5 ಮಂದಿ ಮದ್ವಿ ಮಾಡಿ ತಣ್ಣಗ ಆರಾಮ ಕುಂತ್ರಾತ. ಈ ಅವಕಾಶ ಕಳ್ಕೊಂಡ್ವಿ ಅಂದ್ರ ಬಹಳ ದೊಡ್ಡ ತೊಂದರೆ ಆಕೈತಿ. ಅದಕ್ಕ ನಾ ಹೇಳುವಷ್ಟು ಹೇಳೀನಿ, ನೀನು ಚಂದಗೆ ಅವ್ರಿಗೆ ತಿಳಿಸಿ ಹೇಳ. ರೀ, ಅವ್ರಷ್ಟರು ಒಂಥರ ಮಂಡು ಉಡ ಇದ್ದಂಗ. ಹಿಂಗಾಗಿ ಅವ್ರಿಗೆ ಬೈದು ಬುದ್ಧಿ ಹೇಳಿದ್ರ ತಿಳ್ಕೊಳಂಗಿಲ್ಲ. ಯವ್ವ ಯವ್ವ ಅಂದು ರಂಬಿಸಿ ನಮ್ಮ ದಾರಿಗೆ ತರಬೇಕ. ಅಲ್ಲ, ನೀ ಎಷ್ಟು ಶಾಣೆ ಅದಿ. ಅವರು ಈ ಕಾಲದರ ನಿನ್ನ ಅಪ್ಪನಂಗ ಶಾಣೆ ಅದಾರ. ನೋಡ, ಅವ್ರನ್ನ ಹೆಂಗಾರ ಮಾಡಿ ಒಪ್ಸುನಂತ. ಈಗ ಅವ್ರನ್ನ ಕರಿ, ಒಂದು ಮಾತೈತಿ ಹೇಳೋದು. ಇನ್ನೊಂದು ಚಿಂತೆ ಕಾಡಾಕ್ ಕುಂತತಿ.
ನಮ್ಮ ದೊಡ್ಡ ಮಗಳು ಆಕಿ ನೋಡಿದ್ರ ಮದುವೆಗೆ ತದ್ ವಿರುದ್ಧದಾಳ್ರಿ. ಆಕಿ ನಮ್ಮ ಮಾತಿಗೆ ಒಪ್ಕೊಂಡ ಮದುವೆಗೆ ತಯಾರಾಗ್ತಾಳ ಅಂತ ಅನಿಸ್ತತೆ. ನೋಡ ಹಡ್ದೇವಂತ ಯಾರು ಹಣೆ ಬರಹನ ಬರೀತಿರಂಗಿಲ್ಲ. ಅಕ್ಕಿ ಹಣೆ ಬಾರ್ದಾಗ ಕಂಕಣ ಬಲ ಕೂಡಿ ಬಂದಿದ್ರ ಅದು ಹೆತ್ತವರಿಂದನೂ ತಪ್ಸಾಕ ಸಾಧ್ಯ ಇಲ್ಲ. ನಂದೇನೋ ಆಸೆ ಐತಿ 5 ಮಂದಿನೂ ಒಂದ ಮನಿ ಕೊಟ್ರ ಒಬ್ಬರಿಗೊಬ್ರು ಹೊಂದಿಕೊಂಡು ಇರ್ತಾರ ಅಂತ. ಆದ್ರ ಅನ್ನೋದ್ರಿ ನಾನು ಇರ್ಬೇಕಲ್ಲ. ನೋಡುನು ಮಾಡುವಷ್ಟ ಪ್ರಯತ್ನ ಮಾಡುನು. ಉಳ್ಕಿದ್ದ ಅವ್ರವ್ರ ಹಣೆ ಬರಹ ನಾವೇನು ಮಾಡಕ್ಕಾಗುದಿಲ್ಲ. ನಮ್ಮ ಕೈಯಾಗ ಏನೂ ಇಲ್ಲ, ಎಲ್ಲ ಅವ್ರ ದೈವ ಇಚ್ಛೆ. ಮಗಳ ಅನುರಾಧ, ಶಶಿಕಲಾ, ಪ್ರೇಮಲತಾ, ಚಂಪಾಕಲಿ, ಯವ್ವ ಮಗಳ ಶೋಭಾರಾಣಿ. ಈ ನಮ್ಮಪ್ಪ ನಮ್ಮವ್ಗ ಮದ್ವೆ ಅನ್ನೋ ಹುಚ್ಚ ಹಿಡ್ದತಿ. ಯಾರ ಮನಿ ನೋಡಿ ಬಂದಾನೋ ಏನು, ಆಸ್ತಿ ಐತಿ, ಹೊಲ ಐತಿ, ಮನಿ ಐತಿ ಅಂತ ಹೇಳಿ ನನ್ನ ಜೀವ ತಿನ್ನಾಕ ಕುಂತಾರ. ನೋಡ್ರಿವ, ನೀವು 5 ಮಂದಿ ಹುಟ್ಟಿದಾಗ ಇಡೀ ಊರ ನನ್ನ ನೋಡಿ ನಗತಿತ್ತ. ಅಯ್ಯಯ್ಯ ನೋಡಿ ಇವನ್ನ 5 ಹೆಣ್ಣು ಹಡ್ದಾನ, 5 ಮಂದಿನೂ ಖರ್ಚು ಮಾಡಕೊಡ್ದ. ಇವನು ಕತಿ ಮುಗ್ದ ಹೊಕ್ಕತಿ. ಹೆಣ್ಣ ಎದಕ್ ಬೇಕಾಗಿತ್ತು ಹಾ ಅಂತೇಳಿ ನನ್ನ ಕಿವಿ ಕೇಳಂಗ ಚುಚ್ಚಿ ಚುಚ್ಚಿ ಮಾತಾಡೋರು. ಆದ್ರೂ ನನಗೆ ಯಾರ ಮಾತಿಗೂ ಅಷ್ಟು ತಲೆ ಕೆಡಿಸ್ಕೋತಿದ್ದಿಲ್ಲ. ಎಂದ ನೀವು ದೊಡ್ಡವ್ರು ಆಗ್ತಾ ಬಂದ್ರಿ ಅಂದಲಿಂತ ಎಲ್ಲೋವ್ರು ಅನ್ನೋದು ಖರೆ ಐತನ ಅಂತ ಅನಿಸ್ತಿತ್ತು. ಆದ್ರೂ ಅದಕ್ಕೂ ತಲೆ ಕೆಡಿಸ್ಕೊಲಿಲ್ಲ. ಏನಾರ ಯಾಕಾಗ್ಲಿ ನನ್ನ ಮಕ್ಕಳವರು ಅವ್ರದೊಂದು ಚಲೋ ಮನೆಗೆ ಮದ್ವೆ ಮಾಡಿಕೊಟ್ನಿ ಅಂದ್ರೆ ಚಂದಗೆ ಆರಾಮಿದ್ದು ನನಗೆ ಹೆಸರು ತರ್ತಾರ ಅಂತ ನನ್ನ ಮನಸ್ಸಿಗೆ ನಾನಾ ಸಮಾಧಾನ ಮಾಡ್ಕೊಂತಿದ್ದೆ. ಯಾವಾಗ ನಿಮ್ಮೆಲ್ಲಾರ್ದು ಮದ್ವೆ ಮಾಡೋ ವಿಚಾರ ಮಾಡ್ಕೊಂಡೇನಿ ಅಂದ್ರಿಂದ ಮನಸ್ಸಿಗೆ ಒಂದು ಚೂರು ಬೇಜಾರಾಗೈತಿ. ಯಾಕಂದ್ರ ಕೊಟ್ಟ ಮನೆಗೆ ನನ್ನ ಮಕ್ಕಳು ಹೋಗ್ತಾರ, ಇನ್ನ ನನ್ನ ಮನಿ ಬರೆಯೋದಾಕೈತಿ ಅಂತ. ಅದೇ ಒಂದು ಗಂಡ ಮಗ ಇದ್ದಿದ್ರೆ ನಮ್ಮ ಉಪ್ಪಿನ ಕಾಲಕ್ಕೂ ಆಸೆ ಇರ್ತಿತ್ತಲ್ಲ ಅಂತ ಎಲ್ಲೋ ಮನಸ್ಸಿನಾಗ ಒಂದು ಕರಗ ಐತಿ. ಆದ್ರ ಈ ಕಾಲದಾಗ ಹೆಣ್ಣು ಬೇರೆ ಗಂಡು ಬೇರೆ ಅನ್ನೋದು ಭೇದಿಲ್ಲ. ನಿಮ್ಮ ಮನಸ್ಸಿನಾಗ ಏನೇನೋ ಆಸೆ ಅದಾವು, ಅವೆಲ್ಲ ನನಗ ಗುರ್ತು. ಆದ್ರ ಯಾವ ವಯಸ್ಸಿಗೆ ಏನಾಗ್ಬೇಕೋ ಅದ ಆಗ್ಬೇಕ. ಕಾಲ ಬೇರೆ ಕೆಟ್ಟೈತಿ. ನೀವು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಏನ್ ಕಲಿಬೇಕಂತೀರೋ ಕಲೀರಿ, ಏನ್ ಓದ್ಬೇಕಂತೀರೋ ಓದ್ರಿ, ಏನಾರ ಕೆಲಸ ಮಾಡ್ಬೇಕಂತೀರೋ ಮಾಡ್ರಿ. ಅದಕ್ಕೊಂದು ಅರ್ಥ ಇರ್ತೈತಿ. ಹೌದು ಮಕ್ಕಳ, ನಮ್ಮ ಕಾಲದಾಗ ಏನ್ ಕಲಿಯೋದಿದ್ರು ಏನ್ ಓದೋದಿದ್ರು ತಂದಿ ಮನ್ಯಾಗ ಅನ್ನೋದ ಒಂದು ಪದ್ಧತಿ ಇತ್ತು. ಈಗ ಹಂಗಲ್ಲ, ಜನ ಬದ್ಲಿ ಆಗ್ಯಾರ. ಎಲ್ಲಾರು ಈಗ ಸುಧಾರ್ಸಾರ. ಅತ್ತಿ ಸೊಸಿ ನಡುವ ಯಾವ ಜಗಳ ಈ ಕಾಲದಾಗ ಇಲ್ಲ, ಇದ್ರು ಬಹಳ ಕಡಿಮೆ. ಎಲ್ಲಾರು ಈಗ ಓದ್ತೇನಂದ್ರ ಬೇಡ ಅನ್ನೋದಿಲ್ಲ. ಅದಕ್ಕೆ ಆರಾಮಾಗಿ ಮದ್ವಿ ಮಾಡ್ಕೊಂಡು ಗಂಡನ ಮನ್ಯಾಗಿದ್ದ ನೀವು ಕಲಿಬಹುದು. ನಿಮ್ಮ ಆಸೆ ಐತಿ ಅದನ್ನ ಮಾಡ್ಕೊರಿ. ಯಾಕಂದ್ರ ನಿಮ್ಮ ಅಪ್ಪಗೂ ವಯಸ್ಸಾತ, ಮೊದ್ಲಿನಂಗ ದುಡಿಯಕ್ಕಾಗಂಗಿಲ್ಲ. ಒಂದು ಕನ್ನೆ ಒಂದು ವರ ತೋರಿಸ್ಬೇಕಂದ್ರ 50 ಸತೆ ನಿಮ್ಮಪ್ಪ ಅಡ್ಡಾಡ್ಬೇಕಾಕೈತಿ. ಮಳಿ ಚಳಿ ಅಂತ ಇರ್ತೈತಿ, ಬಿಸಿಲು ಅಂತ ಇರ್ತೈತಿ. ಅವಾಗೇನೋ ವಯಸ್ಸಿನಾಗ ತಡ್ಕೊಂಡಾನ. ಈಗ ಅವನ ಕೈಲೇ ಸಾಧ್ಯ ಇಲ್ಲ. ಅವಂಗೂ ವಯಸ್ಸು ಹೋದ್ವು. ಆರಾಮಾಗಿ ಚಿಂತೆ ಬಿಟ್ಟು ಸ್ವಲ್ಪ ಮನ್ಯಾಗ ಕುಂದಿರ್ಲಿ. ಎಲ್ಲಾರು ನೆನಪಿಟ್ಕೋರಿ, ಯಾವಾಗ್ಲೂ ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕ ಒಳ್ಳೇದನ್ನ ವಿಚಾರ ಮಾಡ್ತಾರ ಹೊರತು ಅವ್ರಿಗೆ ಯಾವತ್ತೂ ಅವರು ಕೆಟ್ಟ ಬಯಸಂಗಿಲ್ಲ. ನೋಡ್ರಿವಾ, ಎಲ್ಲಾರ್ಗಿ 5,000 ರೂಪಾಯಿ ಕೊಡ್ತೇನೆ. ಹುಬ್ಬಳ್ಳಿಗೆ ಹೋಗಿ ನಿಮ್ಗೆ ಎಂತ ಸೀರೆ ಬೇಕು, ಎಂತ ಏನೇನೇ ಹಾಕೊಂತಿರಲ್ಲ, ಬಳಿ ಸರ ಅಂಥವೆಲ್ಲ ತಗೊಂಡು ಬಂದು ಗಂಡನಿಯವ್ರ ಕಡೆ ಬರೋ ದಿನ ಒಂದಿಟ್ಟು ಚಂದಾಗೆ ತಯಾರಾಗಿ ಕುಂದ್ರಿವ. ಅಪ್ಪಾಜಿ 5,000 ರೂಪಾಯಿನಾ? ಅಪ್ಪಾಜಿ ನನಗೂ 5,000. ಯವ್ವ ಮಗಳ ಅನುರಾಧ, ಯಾಕೆ ಹಿಂಗ್ ನಿಂತಿ? ಏನಾರ ಮಾತಾಡ್ಬೇ ಯವ್ವ. ನಿಮ್ ಕೂಡ ಏನಂತ ಮಾತಾಡ್ಲಿ? ಇಬ್ರು ಗಂಡ ಹೆಂಡತಿ ಎಲ್ಲಾರ್ಗಿ ಎಮೋಷನಲ್ ಅತ್ಯಾಚಾರ ಮಾಡಕತ್ತೀರಿ. ಇದಕ್ಕೆಲ್ಲ ನಾನು ಬಗ್ಗ ಮಗಳಲ್ಲ. 5,000 ರೂಪಾಯಿಗೆಲ್ಲ ಜುಜುಬಿ ಆಸೆ ಪಡಕ್ಕೆಲ್ಲ ನಾನು ಏನಿದ್ರು 500 ಕೋಟಿ ಒಡತಿ ಆಗ್ಬೇಕಂತೇಳಿ ಜೀವನದಾಗ ದೊಡ್ಡ ಆಸೆ ಇಟ್ಕೊಂಡೇನಿ. ಹ್ಞೂ ಬೇ, ಎಲ್ಲಾರ್ಗಿ 5,000 ರೂಪಾಯಿನ ಕೊಡ್ತೇನಿ. ಅನು ಏ ಅನುರಾಧ, ಹೇಳವ್ವ. ಮಗಳ, ನಿನ್ನ ಮದ್ವಿದ ಮಾತಾಡಕತ್ತೇನಿ. ಎಷ್ಟೊತ್ತಾತು, ಏನು ಹೇಳವಲ್ಲಿ? ನಮ್ಮಪ್ಪಗ ನಾನು ಯಾವ ವಿಚಾರನೂ ಹೇಳೋದಿಲ್ಲ ನಾನು. ಯಾಕಂದ್ರ 5,000 ರೂಪಾಯಿ ಕೊಡಕತ್ತಾನ, ಅದನ್ನ ಇಸ್ಕೊಂಡು ನನಗೆ ಬೇಕಾಗಿದ್ದ ತಯಾರಿ ಮಾಡ್ಕೊಂಡು ಇಟ್ಕೊಂತೇನೆ. ಯಾಕಂದ್ರ ಸಂದೀಪ ಯಾವಾಗ ಇಂಡಿಯಾ ಬಿಟ್ಟು ದುಬೈಗೆ ಹೋಗ್ತಾನೋ ಗೊತ್ತಿಲ್ಲ. ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋದಿಲ್ಲ. ಅಪ್ಪ ಮದ್ವೆ ಏನೋ ಮಾಡ್ಕೋತೀನಿ, ಆದ್ರೆ ಈಗ ಸದ್ಯ ಅಂದ್ರೆ ನನಗಾಗೋದಿಲ್ಲ. ಏನ ನೋಡಕ್ ಬರ್ತಾರ ಅಂತ ಹೇಳ್ತಿದ್ದಿ, ಅದಕ್ಕೇನಾರ ನಾನು ಹ್ಞೂ ಅನ್ಬೋದು. ಆದ್ರೆ ಇದ ವರ್ಷ ಮದ್ವೆಗಿದ್ವಿ ಅಂದ್ರ ನಾ ಮಾತ್ರ ಬಲ್ಲೆ. ನಂದು ಇನ್ನೊಂದು 7-8 ತಿಂಗಳು ಐತಿ ಕೋಚಿಂಗ್ ಮುಗುದಿಂದ ನಾನು ಮದ್ವೆ ಮಾಡ್ಕೋತೀನಿ. ಇಷ್ಟ ಹುದಲ, ನಾ ಹುಡುಗನ ಮನೆಯವ್ರಿಗೆ ಹೇಳ್ತೇನಿ ಇನ್ನೊಂದು 6 ತಿಂಗಳ ಬಿಟ್ಟು ಮದ್ವೆ ಮಾಡ್ಕೋರಿ ಅಂತ. ಅದ್ರ ಚಿಂತೆ ಬಿಡು. ನನ್ನ ಮುದ್ದು ಮಗಳ
ನೀ ಹುಟ್ಟದಾಗ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತ ನಾನು. ನನ್ನ ದೊಡ್ಡ ಮಗಳು ನೀನು. ಎಲ್ಲಾರ್ಕಿಂತನೂ ನಿನಗ ಪ್ರೀತಿ ಹೆಚ್ಚಿಗೆ ಸಿಕ್ಕೈತಿ. ಅದಕ್ಕೆ ಹಿಂಗ ಹುಚ್ಚುಚ್ಚರಂಗ ಆಡ್ತಿದಿ ಒಮ್ಮೊಮ್ಮೆ. ಏನಾರ ಯಾಕಾಗ್ಲಿ ದೇವ್ರ ದಯದಿಂದ ನಿನಗ ಸರಿಯಾದ ಬುದ್ಧಿ ಬಂತಲ್ಲ ಅಷ್ಟ ಸಾಕ. ಯವ್ವ, ಈಗಿನ ಕಾಲದಾಗ ನಮ್ಮಂಗ ಸ್ಟೇಟ್ ಫಾರ್ವರ್ಡ್ ಇರೋ ಹೆಣ್ಮಕ್ಳು ಎಲ್ಲರೂ ಜಗತ್ತಿಗೆ ಹುಚ್ಚರಂಗ ಕಾಣಿಸ್ತಾರ. ಆತ್ ತಗೋ, ಮದ್ವಿಗೆ ಹೂ ಅಂದಿಲ್ಲ, ನನಗಷ್ಟ ಸಾಕ, ಇನ್ನೇನು ಬೇಡ. ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡ್ ಬರ್ರಿ, ಅಡಿಗೆ ಬಿಸಿ ಐತಿ. ರೀ, ನೀವು ಕೈಕಾಲು ತಕೊಂಡ್ ಬರ್ರಿ. ಇವತ್ತ ಬೆಳಗ್ಗಿಂದ ಸಂಜೆ ಮಟ ಹೊರಗ ಅದಿರಿ, ಏನ್ ತಿಂದಿರೋ ಏನೋ. ಖರೇನ ಇವತ್ತ ನಾ ಏನು ತಿಂದಿಲ್ಲ, ಹೊರಗ ಹೊಟ್ಟಿ ಭಾಳ ಅನ್ಸ್ತಿತ್ತು. ಆದ್ರ ಮನಿಗ್ ಬಂದು ನನ್ನ ಮಕ್ಕಳ ಮಕ ನಿನ್ನ ಮಕ ನೋಡಿದ್ನಿಲ್ಲ, ಅದ್ರಾಗ ಎಲ್ಲರೂ ಮದ್ವಿಗೆ ಹ್ಞೂ ಅಂದ್ರ ನನ್ನ ಹೊಟ್ಟಿನ ತುಂಬಿ ಹೋತ. ವೀಕ್ಷಕ್ರ, ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಹಂಗ ವೀಕ್ಷಕ್ರ, ನಮ್ಮ ಈ ಚಾನೆಲ್ ಬೆಳೆಯೋದಕ್ಕೆ ತಮ್ಮ ಸಹಕಾರ ಬೇಕ. ಅದಕ್ಕೆ ಒಂದು ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.